ನಮಸ್ತೆ ಫ್ರೆಂಡ್, ಇವತ್ತು ಪಂಚಾಮೃತ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಪಂಚಾಮೃತದ ನೈವೇದ್ಯವನ್ನು ಮಾಡ್ತಿದ್ದೇನೆ. ನೋಡಿ, ಕಾಯನ್ನು ತೆಗೆದುಕೊಳ್ಳಬೇಕು. ನೋಡಿ, ಏಲಕ್ಕಿ ಜಜ್ಜಿ ಪುಡಿ ಮಾಡಿಟ್ಟಿದ್ದೇನೆ. ಕಾಯಿ ಒಂದು 3 ಕಾಯಿ ಒಡೆದಿಟ್ಟಿದ್ದೇನೆ. ನೋಡಿ, ಬಾಳೆ ಗೊನೆ, ಒಂದು ಏಲಕ್ಕಿ ಬಾಳೆಗೊನೆ ಇದೆ. ಈಗ ನೋಡಿ, ಕಲ್ಸಕ್ಕರೆ, ಬೆಲ್ಲ ಎಲ್ಲನೂ ಚೆಚ್ಚಿಟ್ಟಿದ್ದೇನೆ ಈ ರೀತಿ ಸಣ್ಣಗೆ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಏಲಕ್ಕಿ ಪುಡಿ ಹಾಕೋಣ. ಮತ್ತು ಖರ್ಜೂರವನ್ನು ಜಜ್ಜಿ ಬೀಜ ತೆಗೆದು ನೋಡಿ, ಈ ರೀತಿ ಏಲಕ್ಕಿ ಖರ್ಜೂರವನ್ನು ಬೀಜವನ್ನು ತೆಗೆದು ನೋಡಿ ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಳೋಣ. ಎಲ್ಲವನ್ನು ಹಾಕಿದ ಮೇಲೆ ಕಾಯನ್ನು ಸೆರೆದುಕೊಳ್ಳೋಣ. ಇದಕ್ಕೆ ನೋಡಿ, ಈ ರೀತಿ ಕಾಯನ್ನು ಸೆರೆದುಕೊಳ್ಳೋಣ. ಎಲ್ಲ ಕಾಯನ್ನು ಸೆರೆದುಕೊಳ್ಳೋಣ. ನೋಡಿ, ಕಾಯೆಲ್ಲ ಸೆರೆದಿದ್ದೇನೆ. ದ್ರಾಕ್ಷಿ, ಗೋಡಂಬಿ, ಬೆಲ್ಲ, ಖರ್ಜೂರ ಎಲ್ಲವನ್ನು ನೋಡಿ, ಬಾಳೆಹಣ್ಣು ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ ಈ ರೀತಿ. ಈಗ ಇದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳೋಣ. ಇಳಿಗೆ ಮಣೆಯಲ್ಲಿ ನೋಡಿ, ಬೆಲ್ಲ, ಕಾಯಿ ತುರಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಇದಕ್ಕೆ ಬಾಳೆಹಣ್ಣನ್ನು ಕಟ್ ಮಾಡೋಣ. ನೋಡಿ, ಈ ರೀತಿ ಸಣ್ಣಗೆ ಕಟ್ ಮಾಡಿ ಬಾಳೆಹಣ್ಣು ಈ ರೀತಿ ಸಣ್ಣಗೆ ಕಟ್ಟಿ ಮಾಡಿಕೊಳ್ಳಬೇಕು. ಎಲ್ಲ ಬಾಳೆಹಣ್ಣನ್ನು ಕಟ್ ಮಾಡಿ ನೋಡಿ, ಈ ರೀತಿ ಎಲ್ಲ ಬಾಳೆಹಣ್ಣು ಕಟ್ ಮಾಡಾಗಿದೆ. ನೋಡಿ, ಈಗ ಕಾಯಿ, ಬೆಲ್ಲ, ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಒಂದೇ ಹದವಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಹಾಕಿ ಕಲ್ಸಕ್ಕರೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ ಮಾಡಬೇಕು. ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡಿದರೆ ಪಂಚಾಮೃತ ರೆಡಿಯಾಗುತ್ತದೆ.